ಕೆಲವು ಕಥೆಗಳು ಮೈದಾನದಿಂದ ಅಲ್ಲ, ವಟಾರದ ಗಲ್ಲಿಗಳಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ಕ್ಯಾಮೆರಾಗಳ ಫೋಕಸಿಂಗ್ ಇರೋದಿಲ್ಲ, ಚಪ್ಪಳೆಗಳ ಸದ್ದು ಇಲ್ಲ. ಒಂದು ಚಿಕ್ಕ ಪಟ್ಟಣದಿಂದ ಬಂದ ಹುಡುಗ ವಿಶ್ವ ಕ್ರಿಕೆಟ್ನ ಲೆಜೆಂಡರಿ ನಾಯಕನಾದ ಕತೆ ಇದು. ಇದು ಅಭಿಮಾನಿಗಳ ತಲಾ ಮಹೇಂದ್ರ ಸಿಂಗ್ ಧೋನಿಯ ಕತೆ. 7 ಜುಲೈ 1981 ಜಾರ್ಖಂಡ್ನ ರಾಂಚಿ ನಗರದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಮಹೇಂದ್ರ ಸಿಂಗ್ ಧೋನಿಯ ಜನನವಾಗುತ್ತದೆ. ಅವರ ಮನೆಯಲ್ಲಿ ಕ್ರಿಕೆಟ್ನ ವಾತಾವರಣವೇ ಇರಲಿಲ್ಲ. ಧೋನಿಯ ತಂದೆ ಪಾನ್ ಸಿಂಗ್ ಮೆಕಾನ್ ಎಂಬ ಕಂಪನಿಯಲ್ಲಿ ಜೂನಿಯರ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದರು. ತಾಯಿ ದೇವಕಿ ದೇವಿ ಒಬ್ಬ ಸರಳ ಗೃಹಿಣಿ. ಧೋನಿಗೆ ಇಬ್ಬರು ದೊಡ್ಡ ಸಹೋದರ ಸಹೋದರಿಯರಿದ್ದರು. ಅಣ್ಣ ನರೇಂದ್ರ ಸಿಂಗ್ ಧೋನಿ, ಅವರು ಧೋನಿಗಿಂತ ಸುಮಾರು 10 ವರ್ಷ ದೊಡ್ಡವರು. ಈಗ ಅವರು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಇನ್ನು ಎರಡನೆಯವರು ಅಕ್ಕ ಜಯಂತಿ ಗುಪ್ತಾ, ಧೋನಿಯೊಂದಿಗೆ ಬಹಳ ವಿಶೇಷ ಬಾಂಧವ್ಯ ಹೊಂದಿದ್ದರು. ಧೋನಿಯ ಬಾಲ್ಯ ಮಧ್ಯಮ ವರ್ಗದ ವಾತಾವರಣದಲ್ಲಿ ಬೆಳೆಯಿತು. ಅಲ್ಲಿ ಅಗತ್ಯಗಳು ಸೀಮಿತವಾಗಿದ್ದರೂ ಕನಸುಗಳು ಆಕಾಶದಷ್ಟು ದೊಡ್ಡದಾಗಿದ್ದವು. ಆರಂಭದಲ್ಲಿ ಧೋನಿಗೆ ಕ್ರಿಕೆಟ್ ಕಡೆ ಆಸಕ್ತಿ ಇರಲಿಲ್ಲ. ಅವರಿಗೆ ಫುಟ್ಬಾಲ್ ತುಂಬಾ ಇಷ್ಟವಾಗಿತ್ತು. DAV ಜವಾಹರ್ ವಿದ್ಯಾಮಂದಿರ್ನಲ್ಲಿ ಮಾಹಿ ಫುಟ್ಬಾಲ್ ಗೋಲ್ ಕೀಪರ್ ಆಗಿದ್ದರು. ಆದರೆ ಒಂದು ದಿನ ಶಾಲೆಯ ಕ್ರೀಡಾ ಶಿಕ್ಷಕರಾದ ಕೇಶವ್ ರಂಜನ್ ಬೆನರ್ಜಿ ಧೋನಿಯ ವೇಗ ಮತ್ತು ರಿಫ್ಲೆಕ್ಸ್ ನೋಡಿ ಅವರನ್ನು ಕ್ರಿಕೆಟ್ ತಂಡಕ್ಕೆ ವಿಕೆಟ್ ಕೀಪರ್ ಆಗಿ ಟ್ರಯಲ್ ಕರೆದರು. ಮೊದಲ ಬಾರಿಗೆ ಧೋನಿ ಗ್ಲೌಸ್ ಹಾಕಿಕೊಂಡಾಗ ಚೆಂಡೆ ಅವರ ಕೈಗಳಿಗೆ ಸೆಳೆಯಲ್ಪಟ್ಟಂತೆ ಕಾಣಿಸಿತು. ಅಷ್ಟೇ, ಫುಟ್ಬಾಲ್ ಹಿಂದೆ ಬಿತ್ತು. ಕ್ರಿಕೆಟ್ ಅವರ ಮೊದಲ ಮತ್ತು ಕೊನೆಯ ಪ್ರೀತಿಯಾಯಿತು. ಧೋನಿ ಶಾಲೆಯಲ್ಲಿ ಓದುತ್ತಿದ್ದಾಗ ಅವರ ಕುಟುಂಬ ಸಂಪೂರ್ಣವಾಗಿ ಅವರ ಓದಿನ ಕಡೆ ಗಮನ ಹರಿಸುತ್ತಿತ್ತು. ಆದರೆ ಧೋನಿ ಕ್ರಿಕೆಟ್ ಕಡೆ ಆಸಕ್ತಿ ತೋರಿಸಿದಾಗ ಮೊದಲಿಗೆ ಮಾಹಿಗೆ ಧೈರ್ಯ ನೀಡಿದ್ದು ಅವರ ಅಕ್ಕ ಜಯಂತಿಯೇ. ಧೋನಿಯ ಮನೆ ಒಂದು ಸಾಮಾನ್ಯ ಸರ್ಕಾರಿ ಕಾಲೋನಿಯಲ್ಲಿತ್ತು. ಅಲ್ಲಿ ಕೆಲವೊಮ್ಮೆ ವಿದ್ಯುತ್ ಹೋಗಿ ಬಿಟ್ಟರೆ ಸಂಪೂರ್ಣ ಪ್ರದೇಶ ಕತ್ತಲಾಗುತ್ತಿತ್ತು. ಆದರೆ ಆ ಕತ್ತಲಲ್ಲೂ ಧೋನಿಯ ಕನಸು ಎಂದಿಗೂ ಆರಲಿಲ್ಲ. ಅಲ್ಲಿಂದಲೇ ಆರಂಭವಾಯಿತು ರಾಂಚಿ ಹುಡುಗನಿಂದ ಭಾರತದ ಕ್ಯಾಪ್ಟನ್ ಕೂಲ್ ಆಗುವ ಪ್ರಯಾಣ. ಕೆಲವೊಮ್ಮೆ ಕನಸುಗಳು ಕೇವಲ ಕಣ್ಣುಗಳಲ್ಲಿ ಮಾತ್ರವಲ್ಲ, ಹೃದಯದ ಮಿಡಿತದಲ್ಲೂ ಇರುತ್ತದೆ. ಮತ್ತು ಒಬ್ಬ ಹುಡುಗ ಅದನ್ನು ನಿಜ ಮಾಡಲು ಹೊರಟಾಗ ಪ್ರತಿಯೊಂದು ಚಿಕ್ಕ ಗೆಲುವು ಅವನ ಹೆಜ್ಜೆಗಳನ್ನು ಮುತ್ತಿಡಲು ಪ್ರಾರಂಭಿಸುತ್ತದೆ. ಈಗ ಧೋನಿಯ ಜೀವನದ ಕತೆ MS ಧೋನಿ ಆಗುವ ಆರಂಭದ ಹಂತ ತಲುಪಿತ್ತು. ಶಾಲಾ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ನಂತರವೂ ಅವರಿಗೆ ಅನೇಕ ಲೋಕಲ್ ಟೂರ್ನಮೆಂಟ್ಗಳು, ಕ್ಲಬ್ ಪಂದ್ಯಗಳು ಮತ್ತು ಝೋನಲ್ ಟ್ರೋಫಿಗಳಲ್ಲಿ ತಮ್ಮನ್ನು ತಾವು ಸಾಬೀತುಪಡಿಸಬೇಕಾಯಿತು. ಮೊದಲು ಅವರು ಕೂಚ್ ಬಿಹಾರ್ ಟ್ರೋಫಿಯಲ್ಲಿ ಅಂಡರ್-19 ಮಟ್ಟದಲ್ಲಿ ಜಾರ್ಖಂಡ್ ತಂಡದ ಪರ ಆಡಿದರು. ಆ ಟೂರ್ನಮೆಂಟ್ನಲ್ಲಿ ಧೋನಿ 9 ಪಂದ್ಯಗಳಲ್ಲಿ 5 ಅರ್ಧಶತಕ, 17 ಕ್ಯಾಚ್ ಮತ್ತು 7 ಸ್ಟಂಪಿಂಗ್ಗಳೊಂದಿಗೆ 488 ರನ್ ಗಳಿಸಿದ್ದರು. ನಂತರ ಧೋನಿಗೆ CK ನಾಯ್ಡು ಟ್ರೋಫಿಗಾಗಿ ಈಸ್ಟ್ ಝೋನ್ ಅಂಡರ್-19 ತಂಡದಲ್ಲಿ ಸ್ಥಾನ ಸಿಕ್ಕಿತು. ಆದರೆ ಅಲ್ಲಿ ಅವರು 4 ಪಂದ್ಯಗಳಲ್ಲಿ ಕೇವಲ 97 ರನ್ ಗಳಿಸಿದರು. ನಿಮ್ಮ ಬಳಿ ಹಣ ಇರದೇ ಇದ್ದಾಗ, ಹೆಸರು ಇರದೇ ಇದ್ದಾಗ ನಿಮ್ಮ ಜೊತೆ ನಿಂತವರು ನಿಜವಾದ ಸ್ನೇಹಿತರು. ಧೋನಿಯ ಜೀವನದಲ್ಲೂ ಅಂತ ಕೆಲ ವಿಶೇಷ ಸ್ನೇಹಿತರು ಇದ್ದರು. ಅವರಿಲ್ಲದೆ ಈ ಕತೆ ಅಪೂರ್ಣವಾಗುತ್ತಿತ್ತು. ಮೊದಲಿಗೆ ಪರಮ್ಜಿತ್ ಸಿಂಗ್, ಚಿಟ್ಟು ಭಯ್ಯ, ಅವರೇ ಧೋನಿಯನ್ನು ಮೊದಲ ಬಾರಿ ಲೋಕಲ್ ಟೂರ್ನಮೆಂಟ್ನಲ್ಲಿ ಆಡಿಸಿದ್ದು. ಮತ್ತೊಬ್ಬ ಗೆಳೆಯ ಸಂತೋಷ್ ಲಾಲ್, ಒಬ್ಬ ಅದ್ಭುತ ಬ್ಯಾಟ್ಸ್ಮನ್. ಧೋನಿಗೆ ಅವರ ಸಿಗ್ನೇಚರ್ ಹೆಲಿಕಾಪ್ಟರ್ ಶಾಟ್ ಕಲಿಸಿದವರು. ಶಬ್ಬೀರ್, ಸೌರವ್ ಮತ್ತು ಉದಯ್, ಇವರು ಪ್ರತಿಯೊಂದು ಟೂರ್ನಮೆಂಟ್ಗೆ ಹೋಗಲು ಹಣ ಸೇರಿಸುತ್ತಿದ್ದರು. ಕೆಲವೊಮ್ಮೆ ಬೈಕ್ಗೆ ಪೆಟ್ರೋಲ್ ಹಾಕಲು ಹಣ ಇರದಿದ್ದರೆ ಎಲ್ಲರೂ ಸೇರಿ ಚಂದ ಎತ್ತಿ ಪೆಟ್ರೋಲ್ ಹಾಕಿಸುತ್ತಿದ್ದರು. ಊಟಕ್ಕೆ ಹಣ ಇರದಿದ್ದರೆ 4 ಸ್ನೇಹಿತರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದರು. ಮತ್ತು ಧೋನಿ ಪಂದ್ಯದಲ್ಲಿ ಸೋತಾಗ ಇದೇ ಸ್ನೇಹಿತರು ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಧೋನಿ ಬಿಹಾರ್ ಪರ ರಣಜಿ ಟ್ರೋಫಿ ಆಡಲು ಪ್ರಾರಂಭಿಸಿದರು. ಆದರೆ ಯಾರಿಗೂ ಅವರು ಗೊತ್ತಿರಲಿಲ್ಲ. ಯಾವ ದೊಡ್ಡ ಕೋಚ್ ಇಲ್ಲ, ಯಾವುದೇ ಪ್ರಭಾವಿ ಬೆಂಬಲವೂ ಇಲ್ಲ. ಆ ಸಮಯದಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ಮೆಟ್ರೋ ನಗರಗಳ ಆಟಗಾರರ ಪ್ರಭಾವ ಹೆಚ್ಚಿತು. ರಾಂಚಿ ಅಂತ ನಗರದಿಂದ ಭಾರತ ತಂಡ ತಲುಪುವ ಕನಸೇ ತುಂಬ ದೊಡ್ಡದು. ನಿಧಾನವಾಗಿ ಸೆಲೆಕ್ಟರ್ಗಳ ಗಮನ ಧೋನಿಯ ಮೇಲೆ ಬಿತ್ತು. 1999 ಮತ್ತು 2000 ಇಸವಿಯಲ್ಲಿ ಕೊನೆಗೂ ಅವರಿಗೆ ಬಿಹಾರ ರಣಜಿ ತಂಡದಲ್ಲಿ ಅವಕಾಶ ಸಿಕ್ಕಿತು. ಮೊದಲ ಪಂದ್ಯದಲ್ಲೇ ಅಸ್ಸಾಂ ವಿರುದ್ಧ ಧೋನಿ ಒತ್ತಡದ ಪರಿಸ್ಥಿತಿಯಲ್ಲಿ 68 ರನ್ ಗಳಿಸಿದರು. ಆ ಪಂದ್ಯದ ನಂತರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಹಿರಿಯ ಆಟಗಾರರು ಧೋನಿಯ ಬ್ಯಾಟಿಂಗ್ ನೋಡಿ ಆಶ್ಚರ್ಯಪಟ್ಟರು. 2001ರಲ್ಲಿ ಧೋನಿಗೆ ರೈಲ್ವೆಯಲ್ಲಿ ಕೆಲಸ ಸಿಕ್ಕಿತು. ಖಡಕ್ಪುರ ಸ್ಟೇಷನ್ನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ. ಬೆಳಗ್ಗೆ ಸ್ಟೇಷನ್ನಲ್ಲಿ ಟಿಕೆಟ್ ಚೆಕ್ ಮಾಡುವುದು, ರಾತ್ರಿ ಮೈದಾನದಲ್ಲಿ ಅಭ್ಯಾಸ ಮಾಡುವುದು, ಇದೇ MS ರಾಜ್ ದಿನಚರಿಯಾಯಿತು. ಜನರ ಟಿಕೆಟ್ ಚೆಕ್ ಮಾಡ್ತಾ ಅವರು ತಮ್ಮ ಕನಸುಗಳನ್ನು ಕಟ್ಟಿಕೊಳ್ತಾ ಇದ್ರು. ಧೋನಿ ತಮ್ಮ ಬೆಳೆಯುತ್ತಿರುವ ಕ್ರಿಕೆಟ್ ಕರಿಯರ್ಗಾಗಿ ಸಂಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಭಾರತೀಯ ರೈಲ್ವೆ ಟಿಕೆಟ್ ಕಲೆಕ್ಟರ್ ಕೆಲಸವನ್ನೇ ಬಿಟ್ಟರು. ಕೆಲವೊಮ್ಮೆ ಜೀವನ ನಾವು ಎಂದಿಗೂ ಕಳೆದುಕೊಳ್ಳಬಾರದನ್ನು ಕೊಡುತ್ತದೆ, ಮತ್ತೆ ಅದನ್ನೇ ನಮ್ಮಿಂದ ಕಸಿದುಕೊಳ್ಳುತ್ತದೆ. ಧೋನಿಯ ಜೀವನದಲ್ಲೂ ಒಂದು ಸಮಯದಲ್ಲಿ ಕ್ರಿಕೆಟ್ಗಿಂತ ದೊಡ್ಡದಾಗಿದ್ದು ಪ್ರೀತಿಯಾಗಿತ್ತು. ಆ ಸಮಯದಲ್ಲಿ ಧೋನಿ ರೈಲ್ವೆಯಲ್ಲಿ ಕೆಲಸ ಮಾಡುತ್ತಾ ಜಾರ್ಖಂಡ್ ಪರ ಡೊಮೆಸ್ಟಿಕ್ ಕ್ರಿಕೆಟ್ ಆಡುತ್ತಿದ್ದರು. ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಬಂದವರು ಪ್ರಿಯಾಂಕಾ ಝಾ, ಸರಳ ಬುದ್ಧಿವಂತ ಹುಡುಗಿ. ಧೋನಿಯ ಕನಸುಗಳ ಮೇಲೆ ನಂಬಿಕೆ ಇಟ್ಟವಳು. ಸ್ನೇಹದಿಂದ ಆರಂಭವಾದ ಪರಿಚಯ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಧೋನಿಯ ಹೋರಾಟವನ್ನು ಅತ್ಯಂತ ಹತ್ತಿರದಿಂದ ನೋಡಿದವರು ಪ್ರಿಯಾಂಕಾ. ರಾತ್ರಿ ದಣಿದು ಮನೆಗೆ ಬರುವುದು, ಬೆಳಿಗ್ಗೆ ಬೇಗ ಎದ್ದು ಟ್ರೈನಿಂಗ್ಗೆ ಹೋಗುವುದು, ಪ್ರತಿ ಸೋಲಿನ ನಂತರ ತನ್ನೊಳಗೆ ಹೋರಾಡುವುದು, ಈ ಎಲ್ಲದರ ಮಧ್ಯೆ ಪ್ರಿಯಾಂಕರ ಪ್ರೀತಿ ಧೋನಿಗೆ ಒಂದು ನೆಮ್ಮದಿಯಾಗಿತ್ತು. ಧೋನಿಯ ಸ್ನೇಹಿತರು ಹೇಳುವಂತೆ ಅವರು ಪ್ರಿಯಾಂಕರನ್ನು ಮದುವೆ ಆಗಲು ಬಯಸುತ್ತಿದ್ದರು.
ಧೋನಿಗೆ ಪ್ರಿಯಾಂಕಾ ಕೇವಲ ಪ್ರೀತಿಯಾಗಿರಲಿಲ್ಲ, ಧೈರ್ಯದ ಕಾರಣವಾಗಿದ್ದಳು. ಆದರೆ 2002ರಲ್ಲಿ ಒಂದು ಹೃದಯ ಒಡೆಯುವ ಘಟನೆ ನಡೆಯಿತು. ಪ್ರಿಯಾಂಕಾ ಝಾ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಆ ಸಮಯದಲ್ಲಿ ಧೋನಿ ಒಂದು ಟೂರ್ನಮೆಂಟ್ನಲ್ಲಿ ಬ್ಯುಸಿಯಾಗಿದ್ದರು. ಈ ಸುದ್ದಿ ತಿಳಿದ ತಕ್ಷಣ ಅವರು ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟರು. ಯಾರೊಂದಿಗೂ ಮಾತಾಡಲಿಲ್ಲ, ದುಃಖವನ್ನು ಹೊರಹಾಕಲಿಲ್ಲ. ಬ್ಯಾಟ್ ಮತ್ತು ಬಾಲ್ ಜೊತೆಯಲ್ಲೇ ತಮ್ಮನ್ನು ಮುಚ್ಚಿಕೊಂಡರು. ಬಹುಶಃ ಇದೇ ಆ ತಿರುವು. ಒಬ್ಬ ಸಾಮಾನ್ಯ ಆಟಗಾರ ಮಾಹಿ ಎಂಬ ಗಟ್ಟಿಯಾದ ಶಿಲೆಯಾಗುವ ಕ್ಷಣ. ಅನೇಕ ಬಾರಿ ನೋವೇ ದೊಡ್ಡ ಗುರುವಾಗುತ್ತದೆ. ಧೋನಿ ತಮ್ಮ ಆಳವಾದ ನೋವನ್ನೇ ತಮ್ಮ ಅತಿ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಂಡರು. ಇಸವಿ 2003-04. ಪ್ರಿಯಾಂಕಾ ಈಗ ಧೋನಿಯ ಜೀವನದಿಂದ ದೂರವಾಗಿದ್ದರು ಮತ್ತು ಧೋನಿ ತಮ್ಮನ್ನು ಸಂಪೂರ್ಣವಾಗಿ ಕ್ರಿಕೆಟ್ಗೆ ಸಮರ್ಪಿಸಿಕೊಂಡಿದ್ದರು. ಅದೇ ಸಮಯದಲ್ಲಿ ಅವರಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿತು. ಇಂಡಿಯಾ ಎ ತಂಡದ ಬರ ಆಡಲು. ಈ ತಂಡ ಪಾಕಿಸ್ತಾನ ಮತ್ತು ಕೆನ್ಯಾ ವಿರುದ್ಧ ಟೂರ್ನಮೆಂಟ್ ಆಡಲು ಹೋಗುತ್ತಿತ್ತು. ಇದು ಧೋನಿಗೆ ಮೊದಲ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಸಾಬೀತುಪಡಿಸಿಕೊಳ್ಳುವ ಅವಕಾಶವಾಗಿತ್ತು ಮತ್ತು ಅವರು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತ ಪ್ರದರ್ಶನ ನೀಡಿದರು. ಕೆನ್ಯಾ ಮತ್ತು ಪಾಕಿಸ್ತಾನದ ವಿರುದ್ಧ ಧೋನಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದರು. ಒಂದು ಪಂದ್ಯದಲ್ಲಿ 120 ರನ್, ಮತ್ತೊಂದು ಪಂದ್ಯದಲ್ಲಿ 119 ರನ್. ಅವರ ಬ್ಯಾಟಿಂಗ್ನಲ್ಲಿ ಬೇರೆ ರೀತಿಯ ಬೆಂಕಿಯೇ ಇತ್ತು. ವಿಕೆಟ್ ಹಿಂದೆ ಶಾಂತ, ವಿಕೆಟ್ ಮುಂದೆ ಸ್ಫೋಟಕ. ಟೀಮ್ ಕೋಚ್ ಮತ್ತು ಸೆಲೆಕ್ಟರ್ಗಳ ಕಣ್ಣುಗಳು ತೆರೆಯಿತು. ಅಲ್ಲಿಂದಲೇ ಧೋನಿಯ ಹೆಸರನ್ನು ಇಂಡಿಯಾ ಸೀನಿಯರ್ ತಂಡಕ್ಕಾಗಿ ಯೋಚಿಸಲಾಗತೊಡಗಿತು. ಹೇಳುತ್ತಾರೆ, ಕನಸುಗಳಲ್ಲಿ ಶಕ್ತಿ ಇದ್ದರೆ ವಿಧಿಯೇ ದಾರಿ ಮಾಡಿಕೊಡುತ್ತದೆ. ಧೋನಿಯ ಕನಸು ಒಂದೇ, ಕ್ರಿಕೆಟ್ ಆಡಬೇಕು. ಈಗ ಅವರ ಪರಿಶ್ರಮದಿಂದ ಭಾರತ ತಂಡದ ಬಾಗಿಲು ತಟ್ಟುವ ಸಮಯ ಬಂದಿತ್ತು. ಡಿಸೆಂಬರ್ 2004. ಕೊನೆಗೂ ಧೋನಿಗೆ ಅವರು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಆ ಕರೆ ಬಂತು. ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿಗೆ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕಿತ್ತು. ಆದರೆ ವಿಧಿ ಮತ್ತೊಮ್ಮೆ ಸಣ್ಣ ಆಟವಾಡಿತು. ಧೋನಿಯ ಡೆಬ್ಯೂ ಬಂದ ಢಾಕಾದಲ್ಲಿ ನಡೆಯಿತು. ಅವರು 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದರು ಮತ್ತು ಮೊದಲ ಚೆಂಡನ್ನು ಆಡಿ ರನ್ ಕದಿಯಲು ಹೋಗಿ ರನ್ಔಟ್ ಆದರು. ಒಂದು ರನ್ ಕೂಡ ಮಾಡದೆ ಔಟ್. ಬಹಳಷ್ಟು ಆಟಗಾರರು ಇಂಥ ಡೆಬ್ಯೂ ನಂತರ ಮುರಿದು ಬೀಳುತ್ತಾರೆ. ಆದರೆ ಧೋನಿ ಬೇರೆಯೇ ಮಣ್ಣಿಂದ ರೂಪುಗೊಂಡವರಾಗಿದ್ದರು. ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ, ಭಯವನ್ನು ತೋರಿಸಲಿಲ್ಲ. ಮುಂದಿನ ಸರಣಿಯಲ್ಲಿ ಪಾಕಿಸ್ತಾನದ ವಿರುದ್ಧ 148 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಎಲ್ಲರಿಗೂ ತಾನೆಂಥ ಆಟಗಾರ ಎಂಬುದನ್ನು ಸಾಬೀತುಪಡಿಸಿದರು. ಆ ಇನ್ನಿಂಗ್ಸ್ನಲ್ಲಿ ಮೊದಲ ಬಾರಿಗೆ ಜನರು ಹೆಲಿಕಾಪ್ಟರ್ ಶಾಟ್ ನೋಡಿದರು. ಧೋನಿಯ ಉದ್ದ ಕೂದಲು, ಸ್ಟೈಲಿಶ್ ಸ್ಮೈಲ್ ಮತ್ತು ಮೈದಾನದಲ್ಲಿನ ಅಬ್ಬರದ ಆಟ ನೋಡಿ ಯುವಕರಿಗೆ ಅವರ ಹೊಸ ಹೀರೋ ಸಿಕ್ಕಿದ್ದ. ಧೋನಿ ಯಾವುದೇ ಗಾಬರಿ ಇಲ್ಲ, ಯಾವುದೇ ಆತರ ಇಲ್ಲ, ಕೇವಲ ಶಾಂತ ಮನಸ್ಸು ಮತ್ತು ಬೆಂಕಿ ಉಗುಳುವ ಬ್ಯಾಟಿಂಗ್. ಧೋನಿಯನ್ನು ನೋಡಿ ಯಾರೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ, ಈ ಹುಡುಗ ಒಮ್ಮೆ ಟಿಕೆಟ್ ಕಲೆಕ್ಟರ್ ಆಗಿದ್ದ ಅಂತ. ಈಗ ಅವನು ಟೀಮ್ ಇಂಡಿಯಾಗೆ ಪಂದ್ಯವನ್ನು ಗೆಲ್ಲಿಸುತ್ತಿದ್ದ. ಟಿವಿ ಚಾನೆಲ್ಗಳು, ಪತ್ರಿಕೆಗಳು ಮತ್ತು ಜನರ ಬಾಯಲ್ಲಿ ಒಂದೇ ಹೆಸರು, ಧೋನಿ. ಮೊದಲ ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆದ ಹುಡುಗ ಈಗ ಪ್ರತಿಯೊಂದು ಪಂದ್ಯದಲ್ಲೂ ರನ್ ಮಾಡುತ್ತಿದ್ದ. ಏಕೆಂದರೆ ಧೋನಿಯ ಶಕ್ತಿ ಕೇವಲ ಬ್ಯಾಟ್ ಅಲ್ಲ, ಅವನ ಅತಿ ದೊಡ್ಡ ಶಕ್ತಿ ಅವನ ಸಹನೆ, ಅವನ ಮೌನ ಮತ್ತು ಅವನ ಕಣ್ಣುಗಳಲ್ಲಿ ಹೊತ್ತಿ ಉರಿಯುತ್ತಿದ್ದ ಕನಸು. 2007ರ ಏಕದಿನ ವಿಶ್ವಕಪ್. ಭಾರತಕ್ಕೆ ಅವಮಾನಕರ ಸೋಲು. ಟೀಮ್ ಇಂಡಿಯಾ ಮೊದಲ ರೌಂಡ್ನಲ್ಲೇ ಹೊರಬಿದ್ದಿತ್ತು. ಎಲ್ಲೆಡೆ ಕೋಪ, ಟೀಕೆ ಮತ್ತು ಆಟಗಾರರ ಮೇಲೆ ಪ್ರಶ್ನೆಗಳು ಶುರುವಾದವು. ಆ ಸಮಯದ ನಾಯಕ ರಾಹುಲ್ ದ್ರಾವಿಡ್ ಈ ಸೋಲಿನ ಹೊಣೆ ಹೊತ್ತು ಮೌನವಾಗಿ ನಾಯಕತ್ವ ಬಿಟ್ಟರು. ಈಗ ಬಿಸಿಸಿಐ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇತ್ತು, ಮುಂದಿನ ನಾಯಕ ಯಾರು? ಬಿಸಿಸಿಐ ಮೊದಲಿಗೆ ಸಚಿನ್ ತೆಂಡೂಲ್ಕರ್ ಜೊತೆ ಮಾತಾಡಿದರು. ಅವರು ಈಗಾಗಲೇ ನಾಯಕತ್ವ ಮಾಡಿದ್ದರು. ಆದರೆ ಈ ಬಾರಿ ನನಗೆ ಮತ್ತೆ ನಾಯಕತ್ವ ಬೇಡ, ಆದರೆ ನಾನು ಒಂದು ಹೆಸರನ್ನು ಸೂಚಿಸ್ತೇನೆ, MS ಧೋನಿ. ಅವನಲ್ಲಿ ನಾಯಕನಾಗುವ ಎಲ್ಲ ಕ್ವಾಲಿಟಿಗಳಿದೆ. ಅವನು ಒತ್ತಡವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ತಂಡವನ್ನು ಮುಂದೆ ಕೊಂಡೊಯ್ಯಬಲ್ಲ. ನಂತರ ಬಿಸಿಸಿಐ ಧೋನಿಯನ್ನು T20 ವಿಶ್ವಕಪ್ಗೆ ನಾಯಕನನ್ನಾಗಿ ಆಯ್ಕೆ ಮಾಡಿತು. ಇದು ಅವರ ಮೊದಲ ನಾಯಕತ್ವದ ಅವಕಾಶವಾಗಿತ್ತು. ತಂಡವು ಬಹಳ ಯುವವಾಗಿತ್ತು. ಯುವರಾಜ್ ಸಿಂಗ್, ರೋಹಿತ್ ಶರ್ಮಾ, ಇರ್ಫಾನ್ ಪಠಾಣ್, ಉತ್ತಪ್ಪ, ಹರ್ಭಜನ್, ಬಹಳಷ್ಟು ಜನ ಈ ನಿರ್ಧಾರ ನೋಡಿ ಆಶ್ಚರ್ಯಪಟ್ಟರು. ಅನುಭವವಿಲ್ಲ, ಸೀನಿಯಾರಿಟಿ ಇಲ್ಲ. ಆದರೆ ಈ ನಿರ್ಧಾರ ಕ್ರಿಕೆಟ್ ಇತಿಹಾಸದ ಅತಿ ಧೈರ್ಯಶಾಲಿ ಮತ್ತು ಸರಿಯಾದ ನಿರ್ಧಾರವಾಯಿತು. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಮೊದಲ T20 ವಿಶ್ವಕಪ್ನಲ್ಲಿ ಭಾರತ ಆರಂಭದಿಂದಲೇ ಸದ್ದು ಮಾಡಿತು. ಪಾಕಿಸ್ತಾನದ ವಿರುದ್ಧ ಬಾಲ್ ಔಟ್, ಇಂಗ್ಲೆಂಡ್ ವಿರುದ್ಧ ಯುವರಾಜ್ನ 6 ಚೆಂಡುಗಳಲ್ಲಿ 6 ಸಿಕ್ಸರ್ಗಳು, ಆಸ್ಟ್ರೇಲಿಯಾದ ವಿರುದ್ಧ ಸೆಮಿಫೈನಲ್ನಲ್ಲಿ ಜಯ. ಮತ್ತೆ ಬಂದಿತ್ತು ಫೈನಲ್ ಪಂದ್ಯ ಪಾಕಿಸ್ತಾನದ ವಿರುದ್ಧ. ಕೊನೆಯ ಓವರ್ನಲ್ಲಿ ಪಾಕಿಸ್ತಾನಕ್ಕೆ 13 ರನ್ ಬೇಕಿತ್ತು. ಕ್ರೀಸ್ನಲ್ಲಿ ಮಿಸ್ಬಾ-ಉಲ್ ಹಾಕಿದ್ದರು. ಎಲ್ಲರನ್ನೂ ಅಚ್ಚರಿಗೊಳಿಸುವಂತೆ ಧೋನಿ ಕೊನೆಯ ಓವರ್ಗೆ ಜೋಗಿಂದರ್ ಶರ್ಮಾರನ್ನು ಆಯ್ಕೆ ಮಾಡಿದರು. ಕೋಟ್ಯಾಂತರ ಜನ ಟಿವಿ ಮುಂದೆ ಪ್ರಾರ್ಥಿಸುತ್ತಿದ್ದರು ಮತ್ತು ಮಿಸ್ಬಾ ಸ್ಕೂಪ್ ಶಾಟ್ ಆಡಿದಾಗ ಚೆಂಡು ನೇರವಾಗಿ ಶ್ರೀಶಾಂತ್ನ ಕೈಗೆ ಸೇರಿತು. ಭಾರತ ಮೊದಲ T20 ವಿಶ್ವಕಪ್ ಗೆದ್ದಿತು. ಪೂರ್ಣ ಟೂರ್ನಮೆಂಟ್ನಲ್ಲಿ ಧೋನಿಯ ಶಾಂತ ವ್ಯಕ್ತಿತ್ವ, ಅವರ ಆತ್ಮವಿಶ್ವಾಸ ಮತ್ತು ಪಂದ್ಯದ ಸಿಚುವೇಶನ್ ಅರ್ಥ ಮಾಡಿಕೊಳ್ಳುವ ರೀತಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿತು. ಅನೇಕ ಬಾರಿ ನಾಯಕತ್ವ ಆಯ್ಕೆ ಮಾಡುವುದಲ್ಲ, ಅದು ಒಳಗಿನಿಂದಲೇ ಹೊರಬರುತ್ತದೆ. ಧೋನಿ ಕೇವಲ ಟ್ರೋಫಿ ಗೆದ್ದಿಲ್ಲ, ಅವರು ಭಾರತಕ್ಕೆ ಹೊಸ ಯೋಚನೆ ಮತ್ತು ಹೊಸ ಗುರುತನ್ನು ನೀಡಿದರು. ಪ್ರತಿ ತಂಡಕ್ಕೂ ಒಬ್ಬ ನಾಯಕ ಬೇಕಾಗುತ್ತಾನೆ, ಆದರೆ ಭಾರತಕ್ಕೆ ಸಿಕ್ಕಿದ್ದು ಮೈದಾನದಲ್ಲಿ ಮೌನವಾಗಿ ಇತಿಹಾಸ ಬದಲಾಯಿಸುವ ನಾಯಕ. 2007ರ T20 ವಿಶ್ವಕಪ್ ಜಯ ಧೋನಿಗೆ ಕೇವಲ ಆರಂಭ ಮಾತ್ರ.
ಅದಾದ ನಂತರ ನಡೆದುದು ಭಾರತೀಯ ಕ್ರಿಕೆಟ್ನ ಸುವರ್ಣ ಅಧ್ಯಾಯವಾಯಿತು. T20 ವಿಶ್ವಕಪ್ ಗೆದ್ದ ನಂತರ BCCI ಧೋನಿಯನ್ನು ಏಕದಿನ ತಂಡದ ಶಾಶ್ವತ ನಾಯಕನನ್ನಾಗಿ ಮಾಡಿತು. 2008ರಲ್ಲಿ ಅನಿಲ್ ಕುಂಬ್ಳೆ ನಿವೃತ್ತಿಯಾದ ನಂತರ ಧೋನಿಗೆ ಟೆಸ್ಟ್ ತಂಡದ ನಾಯಕತ್ವವು ನೀಡಲಾಯಿತು. ಧೋನಿ ದೊಡ್ಡ ದೊಡ್ಡ ಭಾಷಣಗಳಿಂದ ತಂಡವನ್ನು ನಡೆಸುತ್ತಿರಲಿಲ್ಲ, ತಮ್ಮ ಆಟ ಮತ್ತು ನಿರ್ಧಾರಗಳಿಂದ ತಂಡವನ್ನು ಮುನ್ನಡೆಸುತ್ತಿದ್ದರು. ಅವರು ಹಿರಿಯ ಆಟಗಾರರಿಗೆ ಸಂಪೂರ್ಣ ಗೌರವ ಕೊಡುತ್ತಿದ್ದರು. ಸಚಿನ್, ದ್ರಾವಿಡ್, ಲಕ್ಷ್ಮಣ್, ಸೆಹ್ವಾಗ್ ಎಲ್ಲರೂ ಧೋನಿಯ ನಾಯಕತ್ವದಲ್ಲಿ ಕಂಫರ್ಟೇಬಲ್ ಆಗಿದ್ದರು. ಧೋನಿ ಯುವ ಆಟಗಾರರಿಗೆ ಅವಕಾಶ ನೀಡಿದರು. ಗಂಭೀರ್, ವಿರಾಟ್, ರೋಹಿತ್, ಅಶ್ವಿನ್, ಜಡೇಜಾ, ರೈನಾ ಇವರೆಲ್ಲರೂ ಧೋನಿಯ ಯುಗದಲ್ಲಿ ಹೊಳೆಯಲು ಆರಂಭಿಸಿದರು. ಮೈದಾನದ ಗದ್ದಲದ ಹೊರಗೆ ಧೋನಿಯ ವೈಯಕ್ತಿಕ ಜೀವನದಲ್ಲಿ ಒಂದು ಸುಂದರ ಕಥೆ ಸಾಗುತ್ತಿತ್ತು. ಧೋನಿ ಮತ್ತು ಸಾಕ್ಷಿ ರಾವತ್ ಇಬ್ಬರು ರಾಂಚಿಯ DAV ಶಾಲೆಯಲ್ಲಿ ಓದಿದ್ದರು. ಆದರೆ ಬಾಲ್ಯದಲ್ಲಿ ಹೆಚ್ಚು ಮಾತುಕತೆ ಇರಲಿಲ್ಲ. ಸಾಕ್ಷಿ ಓದಿನಲ್ಲಿ ಚುರುಕಾದ ಶಾಂತ ಸ್ವಭಾವದ ಹುಡುಗಿ. ಆ ಸಮಯದಲ್ಲಿ ಧೋನಿ ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ನಲ್ಲಿ ಮಸ್ತಾಗಿದ್ದರು. ಇಬ್ಬರ ಜೀವನವು ಬೇರೆ ಬೇರೆ ದಾರಿಯಲ್ಲಿ ಸಾಗಿತು ಮತ್ತು ಶಾಲೆಯ ನಂತರ ಸಂಪರ್ಕವು ಕಳೆದು ಹೋಯಿತು. ಕತೆಗೆ ತಿರುವು ಸಿಕ್ಕಿದ್ದು ಡಿಸೆಂಬರ್ 2007ರಲ್ಲಿ. ಆ ಸಮಯದಲ್ಲಿ ಧೋನಿ ಕೋಲ್ಕತ್ತಾದ ತಾಜ್ ಬೆಂಗಾಲ್ ಹೋಟೆಲ್ನಲ್ಲಿ ಪಂದ್ಯಕ್ಕಾಗಿ ತಂಗಿದ್ದರು. ಅದೇ ಹೋಟೆಲ್ನಲ್ಲಿ ಸಾಕ್ಷಿ ಇಂಟರ್ನ್ಶಿಪ್ ಮಾಡುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಹಳೆಯ ಸಂಬಂಧದ ದಾರಿಯೊಂದು ಮತ್ತೆ ಜೋಡಿಸಲ್ಪಟ್ಟಿತ್ತು. ಆ ಭೇಟಿಯ ನಂತರ ಧೋನಿ ಸಾಕ್ಷಿಯ ನಂಬರ್ ಕೇಳಿದರು, ಆದರೆ ಸಿಕ್ಕಲಿಲ್ಲ. ಆದ್ದರಿಂದ ಹೋಟೆಲ್ ಮ್ಯಾನೇಜರ್ ಮೂಲಕ ಅವರು ನಂಬರ್ ಪಡೆದುಕೊಂಡರು. ನಿಧಾನವಾಗಿ ಧೋನಿ ಮತ್ತು ಸಾಕ್ಷಿಯ ಮಾತುಕತೆ ಪ್ರತಿದಿನದ ಅಭ್ಯಾಸವಾಯಿತು. ಧೋನಿ ಫ್ರೀ ಇದ್ದಾಗಲೆಲ್ಲ ಫೋನ್ ಮಾಡುತ್ತಿದ್ದರು. ಸಾಕ್ಷಿ ಎಂದಿಗೂ ಧೋನಿಯ ಸ್ಟಾರ್ಡಮ್ ಬಗ್ಗೆ ಮಾತಾಡಲಿಲ್ಲ. ಬಹುಶಃ ಅದೇ ವಿಷಯ ಧೋನಿಯ ಹೃದಯ ಮುಟ್ಟಿತು. ಕೊನೆಗೆ ಇಬ್ಬರು ಮದುವೆಯಾಗಲು ನಿರ್ಧರಿಸಿದರು. 4 ಜುಲೈ 2010 ಕುಟುಂಬ ಮತ್ತು ಕೆಲವೇ ಸ್ನೇಹಿತರ ಸಮ್ಮುಖದಲ್ಲಿ ಡೆಹ್ರಾಡೂನ್ನಲ್ಲಿ ಧೋನಿ ಮತ್ತು ಸಾಕ್ಷಿಯ ಮದುವೆಯಾಯಿತು. ಮಾಧ್ಯಮಕ್ಕೂ ಗೊತ್ತಾಗಲಿಲ್ಲ, ಅಭಿಮಾನಿಗಳಿಗೂ ಗೊತ್ತಾಗಲಿಲ್ಲ. ಧೋನಿ ಮತ್ತು ಸಾಕ್ಷಿ ಯಾವಾಗಲೂ ತಮ್ಮ ವೈಯಕ್ತಿಕ ಜೀವನವನ್ನು ಸರಳ, ಶಾಂತ ಮತ್ತು ಖಾಸಗಿಯಾಗಿ ಇಟ್ಟುಕೊಂಡರು. ಮದುವೆಯಾದ 1 ದಿನದ ನಂತರ ಮಾತ್ರ ಜನರಿಗೆ ಧೋನಿ ಮದುವೆಯಾಗಿರೋದು ತಿಳಿಯಿತು. ಇದೇ ಧೋನಿಯ ವ್ಯಕ್ತಿತ್ವ. ಮೈದಾನದಲ್ಲಾಗಲಿ ಜೀವನದಲ್ಲಾಗಲಿ ಯಾವಾಗಲೂ ಸೈಲೆಂಟ್ ಸ್ಟ್ರೈಕರ್. 2008 IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಯಿತು. ಆ ಸಮಯದಲ್ಲಿ ನಡೆದ ಅತಿ ದೊಡ್ಡ ಹರಾಜು ಮತ್ತು ಅತಿ ದೊಡ್ಡ ಹೆಸರು ಮಹೇಂದ್ರ ಸಿಂಗ್ ಧೋನಿ. CSK ಧೋನಿಯನ್ನು 6 ಕೋಟಿ ರೂಪಾಯಿಗೆ ಖರೀದಿಸಿತು. ಆ ಸಮಯದಲ್ಲಿ ಅದು IPL ಇತಿಹಾಸದ ಅತಿ ದೊಡ್ಡ ಮೊತ್ತವಾಗಿತ್ತು. ಆದರೆ ಆ ಹರಾಜಿಗಿಂತಲೂ ಅಮೂಲ್ಯವಾದುದು ಒಂದು ಸಂಬಂಧ, ಚೆನ್ನೈ ಮತ್ತು ಧೋನಿಯ ಬಾಂಧವ್ಯ. ಧೋನಿ CSKನ್ನು ಕೇವಲ ಒಂದು ತಂಡವಾಗಿರಿಸಲಿಲ್ಲ, ಒಂದು ಕುಟುಂಬವನ್ನಾಗಿ ಮಾಡಿದರು. 2008ರಿಂದ 2013ರವರೆಗೆ CSK ಪ್ರತಿ ವರ್ಷ ಪ್ಲೇ ಆಫ್ ತಲುಪಿತು. 2010 ಮತ್ತು 2011ರಲ್ಲಿ 2 ಬಾರಿ ಚಾಂಪಿಯನ್ ಆಯಿತು. ನಂತರ ಬಂದಿತು 28 ವರ್ಷಗಳಿಂದ ಭಾರತ ಕಾಯುತ್ತಿದ್ದ ಕನಸು. ಧೋನಿಯ ನಾಯಕತ್ವದಲ್ಲಿ ಭಾರತ 2011ರ ವಿಶ್ವಕಪ್ಗೆ ಸಿದ್ಧತೆ ಆರಂಭಿಸಿತು. ಈ ಟೂರ್ನಮೆಂಟ್ ಭಾರತ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿತ್ತು. ಪ್ರತಿಯೊಬ್ಬ ಭಾರತೀಯನ ಕಣ್ಣಲ್ಲೂ ಒಂದೇ ಕನಸು, ಈ ಬಾರಿ ವಿಶ್ವಕಪ್ ನಮ್ಮ ಮನೆಗೆ ಬರಬೇಕು. ಧೋನಿಯ ತಂಡ ಅದ್ಭುತ ಪ್ರದರ್ಶನ ನೀಡಿತು. ಇಂಗ್ಲೆಂಡ್ ವಿರುದ್ಧ ಟೈ ಪಂದ್ಯ, ಐರ್ಲೆಂಡ್, ನೆದರ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಜಯ, ಕ್ವಾರ್ಟರ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿತು, ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು ಮಣಿಸಿತು, ಮತ್ತೆ ಫೈನಲ್ನಲ್ಲಿ ಭಾರತ ಶ್ರೀಲಂಕಾವನ್ನು ಎದುರಿಸಿತು. 2 ಏಪ್ರಿಲ್ 2011 ಮುಂಬೈನ ವಾಂಕಡೆ ಸ್ಟೇಡಿಯಂ. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ 274 ರನ್ ಗಳಿಸಿತು. ಉತ್ತರವಾಗಿ ಭಾರತದ ಆರಂಭ ತುಂಬಾ ಕೆಟ್ಟದಾಗಿತ್ತು. ಸೆಹ್ವಾಗ್ ಶೂನ್ಯಕ್ಕೆ ಔಟ್, ಸಚಿನ್ 18 ರನ್ಗೆ ಔಟ್. ನಂತರ ಗಂಭೀರ್ ಮತ್ತು ಕೊಹ್ಲಿ ಇನ್ನಿಂಗ್ಸ್ ಕಟ್ಟಿದರು. ಎಲ್ಲರೂ ಯುವರಾಜ್ ಸಿಂಗ್ ಬರಬಹುದು ಎಂದುಕೊಂಡಾಗ ಧೋನಿ ತಾನೇ ಬ್ಯಾಟಿಂಗ್ಗೆ ಬರಲು ನಿರ್ಧರಿಸಿದರು. ಧೋನಿ ಅಜೇಯ 91 ರನ್ ಗಳಿಸಿದರು. ಮತ್ತೆ ಬಂದಿತು ಐತಿಹಾಸಿಕ ಕ್ಷಣ. ಆ ಶಾಟ್, ಆಕಾಶಕ್ಕೆ ಎತ್ತಿದ ಬ್ಯಾಟ್ ಮತ್ತು ಆ ಶಾಂತ ನಗು. ಆ ಕ್ಷಣ ಇತಿಹಾಸವಾಯಿತು. ಭಾರತ 28 ವರ್ಷಗಳ ನಂತರ ವಿಶ್ವಕಪ್ ಗೆದ್ದಿತು. ಸಚಿನ್, ಸೆಹ್ವಾಗ್, ಯುವರಾಜ್, ಹರ್ಭಜನ್ ಎಲ್ಲ ಆಟಗಾರರ ಕಣ್ಣಲ್ಲೂ ಕಣ್ಣೀರು. ಆ ಕ್ಷಣ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಸದಾ ಕಾಲಕ್ಕೆ ಉಳಿಯಿತು. ಒಬ್ಬ ನಾಯಕ ಎಂದರೆ ಗೆಲುವು ತರುವವನು, ಆದರೆ ನಿಜವಾದ ನಾಯಕ ಎಂದರೆ ಚಂಡಮಾರುತದ ಮಧ್ಯೆಯೂ ಅಚಲವಾಗಿ ನಿಲ್ಲುವವನು, ಮಾತಾಡದೆ ಕದಲದೆ. ಧೋನಿಯ ಕರಿಯರ್ನಲ್ಲಿ ಒಂದು ಸಮಯ ಬಂತು. ಅವರು ಕೇವಲ ಕ್ರಿಕೆಟಿಗನಲ್ಲ, ವಿಶ್ವಾಸದ ಮುಖವಾಗಿ ಬಿಟ್ಟರು. 2013ರ IPL ಸೀಸನ್ ಅಂತ್ಯದ ಹಂತದಲ್ಲಿತ್ತು. 16 ಮೇ 2013ರಂದು ಕ್ರಿಕೆಟ್ ಜಗತ್ತಿಗೆ ಒಂದು ದೊಡ್ಡ ಆಘಾತ ಬಂತು. ದೆಹಲಿಯ ಪೊಲೀಸರು ರಾಜಸ್ಥಾನ್ ರಾಯಲ್ಸ್ ತಂಡದ 3 ಆಟಗಾರರನ್ನು ಸ್ಪಾಟ್ ಫಿಕ್ಸಿಂಗ್ ಆರೋಪದಲ್ಲಿ ಬಂಧಿಸಿದರು. ಶ್ರೀಶಾಂತ್, ಅಜಿತ್ ಚಂಡೇಲಾ ಮತ್ತು ಅಂಕಿತ್ ಚೌಹಾಣ್ ಬಂಧಿತರಾದರು. ಪೂರ್ಣ ಕ್ರಿಕೆಟ್ ಜಗತ್ತು ನಡುಗು ಬಿಟ್ಟಿತು. ಆದರೆ ಇದು ಕೇವಲ ಆರಂಭವಾಗಿತ್ತು. ಕೆಲವೇ ದಿನಗಳಲ್ಲಿ ಇನ್ನೊಂದು ದೊಡ್ಡ ಹೆಸರು ಬಂತು. CSK ತಂಡದ ಪ್ರಿನ್ಸಿಪಲ್ ಗುರುನಾಥ್ ಮೇಯಪ್ಪನ್ ಮೇಲೆ ಬೆಟ್ಟಿಂಗ್ ಮತ್ತು ಒಳಗಿನ ಮಾಹಿತಿಯನ್ನು ಲೀಕ್ ಮಾಡಿದ ಆರೋಪಗಳು ಬಂದವು. ಪೂರ್ಣ ಮಾಧ್ಯಮ CSK ಮತ್ತು ಧೋನಿಯ ಮೇಲೆ ಪ್ರಶ್ನೆ ಎತ್ತಲು ಆರಂಭಿಸಿತು. ಧೋನಿ CSK ನಾಯಕರು. ಜನರ ಪ್ರಶ್ನೆ, ಮೇಯಪ್ಪನ್ ಮಾಡುತ್ತಿದ್ದುದರ ಬಗ್ಗೆ ಧೋನಿಗೆ ಗೊತ್ತಿರಲಿಲ್ವೇ? ಟಿವಿ ಚಾನೆಲ್ಗಳಲ್ಲಿ ಡಿಬೇಟ್ಗಳು ಶುರುವಾದವು. ಧೋನಿಯು ಇದರಲ್ಲಿ ಸೇರಿದ್ದಾರಾ? ಅವರು ಮೇಯಪ್ಪನನ್ನು ಉಳಿಸುತ್ತಿದ್ದಾರಾ? 2013ರ ಚಾಂಪಿಯನ್ಸ್ ಟ್ರೋಫಿಗೆ ಮುಂಚೆ ನಡೆದ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪತ್ರಕರ್ತನೊಬ್ಬ ಮೇಯಪ್ಪನ್ ಬಗ್ಗೆ ಪ್ರಶ್ನೆ ಕೇಳಿದ. BCCI ಮಾಧ್ಯಮಕ್ಕೆ ಈ ವಿಷಯ ಕೇಳಬಾರದು ಎಂದು ಹೇಳಿತು. ಆದರೂ ಪ್ರಶ್ನೆ ಕೇಳಲಾಯಿತು. ಧೋನಿ ಕೇವಲ ಶಾಂತವಾಗಿ ಕುಳಿತರು. ಕೆಲವರು ಹೇಳಿದರು ಅವರು ಸತ್ಯವನ್ನು ಮರೆಮಾಚುತ್ತಿದ್ದಾರೆ ಅಂತ. ಆದರೆ ಜನ ಮರೆತಿದ್ದ ಒಂದು ದೊಡ್ಡ ಸತ್ಯ ಏನೆಂದರೆ ಧೋನಿಯ ಸಹನೆ ಮತ್ತು ಮೌನವೇ ಅವರ ಅತಿ ದೊಡ್ಡ ಶಕ್ತಿಯಾಗಿತ್ತು.
ಪೂರ್ಣ ದೇಶ ಧೋನಿಯನ್ನು ಪ್ರಶ್ನಿಸುತ್ತಿದ್ದ ಸಮಯದಲ್ಲಿ ಅವರು ಇಂಗ್ಲೆಂಡ್ನಲ್ಲಿ ಭಾರತೀಯ ತಂಡವನ್ನು ಮುನ್ನಡೆಸುತ್ತಿದ್ದರು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2013 ಟೀಮ್ ಇಂಡಿಯಾ ಪ್ರತಿಯೊಂದು ಪಂದ್ಯವನ್ನು ಗೆದ್ದಿತು. ಶಿಖರ್ ಧವನ್ನ ಅದ್ಭುತ ಬ್ಯಾಟಿಂಗ್, ಬೌಲರ್ಗಳ ಅದ್ಭುತ ಪ್ರದರ್ಶನ, ಧೋನಿಯ ತಂತ್ರಗಳು ಮತ್ತು ಫೈನಲ್ನಲ್ಲಿ ಇಂಗ್ಲೆಂಡ್ ಅನ್ನು ಮಣಿಸಿ ಧೋನಿ ತಮ್ಮ ಮೇಲೆ ಆರೋಪ ಮಾಡಿದ ಎಲ್ಲರಿಗೂ ಉತ್ತರ ನೀಡಿದರು. ಇಂಗ್ಲೆಂಡ್ ಅನ್ನು ಸೋಲಿಸುವ ಮೂಲಕ ಧೋನಿ ಇತಿಹಾಸ ನಿರ್ಮಿಸಿದರು. 2007 ಟಿ20 ವಿಶ್ವಕಪ್, 2011 ODI ವಿಶ್ವಕಪ್, 2013 ಚಾಂಪಿಯನ್ಸ್ ಟ್ರೋಫಿ, ಈ 3 ಐಸಿಸಿ ಟ್ರೋಫಿಗಳನ್ನು ಗೆದ್ದ ವಿಶ್ವದ ಏಕೈಕ ನಾಯಕ ಧೋನಿಯಾದರು. ನಂತರ ಲೋಧಾ ಸಮಿತಿಯ ತನಿಖೆಯ ನಂತರ CSK ಮತ್ತು RR ಎರಡಕ್ಕೂ 2 ವರ್ಷಗಳ ನಿಷೇಧ ವಿಧಿಸಿತು. ಮೇಯಪ್ಪನ್ಗೆ ಜೀವಿತಾವಧಿ ನಿಷೇಧ ವಿಧಿಸಲಾಯಿತು. ಧೋನಿ ನಂತರ ರೈಸಿಂಗ್ ಪುಣೆ ಸೂಪರ್ ಜೆಂಟ್ಸ್ ತಂಡದ ಪರ ಆಡಲು ಆರಂಭಿಸಿದರು. 2016 ಅವರಿಗೆ ಉತ್ತಮವಾಗಿರಲಿಲ್ಲ. 2017ರಲ್ಲಿ ತಂಡ ಫೈನಲ್ ತಲುಪಿತು, ಆದರೆ ಸೋತಿತು. ಈ ಸಮಯದಲ್ಲಿ ಧೋನಿಯ ನಾಯಕತ್ವದ ಮೇಲೆ ಪ್ರಶ್ನೆಗಳು ಏಳಲು ಆರಂಭಿಸಿತು. ಅವರನ್ನು ನಾಯಕತ್ವದಿಂದ ತೆಗೆದುಹಾಕಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಹೆಚ್ಚಾದವು. ಆದರೂ ಧೋನಿಯ ಮುಖದಲ್ಲಿ ಅದೇ ಶಾಂತತೆ ಇತ್ತು. ಯಾವ ಪ್ರತಿಕ್ರಿಯೆ ಇಲ್ಲ, ಯಾವ ಪ್ರತಿಕಾರವೂ ಇಲ್ಲ. ಕೇವಲ ತನ್ನ ಕೆಲಸ ಮಾಡುತ್ತಾ ಹೋಗುವುದು, ಅದೇ ಧೋನಿಯ ಪರಿಭಾಷೆ. ಕೆಲವು ನಿವೃತ್ತಿಗಳು ಗದ್ದಲದಲ್ಲಿ ನಡೆಯುತ್ತದೆ, ಇನ್ನು ಕೆಲವು ಮೌನದಲ್ಲೇ ಇತಿಹಾಸವಾಗುತ್ತದೆ. ಧೋನಿಯ ಕರಿಯರ್ ಕೇವಲ ಮೈದಾನದ ಕಥೆಯಲ್ಲ, ಅದು ಶಬ್ದವಿಲ್ಲದೆ ಅಂತ್ಯಗೊಂಡ ಒಂದು ಅಧ್ಯಾಯ. ಸೂರ್ಯಾಸ್ತವಾದರೂ ಸೂರ್ಯ ತನ್ನ ಬೆಳಕನ್ನು ಬಿಟ್ಟು ಹೋಗುವಂತೆ. ಧೋನಿ ಈಗಾಗಲೇ ಅರಿತಿದ್ದರು ವಿರಾಟ್ ಕೊಹ್ಲಿ ಸಿದ್ಧನಾಗಿದ್ದಾರೆ ಎಂದು. ಅವರು ಇಬ್ಬರು ನಾಯಕರ ನಡುವೆ ಹೋಲಿಕೆ ಬರಬಾರದೆಂದು ಬಯಸಿದರು. ಆದ್ದರಿಂದ ಅವರು ಹೇಳಿದರು, ಈಗ ಟೆಸ್ಟ್ ತಂಡದ ಭವಿಷ್ಯವನ್ನು ಕೊಹ್ಲಿಯ ಕೈಗೆ ಬಿಡಲು ಬಯಸುತ್ತೇನೆ. ಇದೇ ಧೋನಿ, ಅಹಂಕಾರದಿಂದ ಅಲ್ಲ, ದೇಶದ ಭವಿಷ್ಯವನ್ನು ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವ ನಾಯಕ. ODI ಮತ್ತು ಟಿ20 ಕ್ರಿಕೆಟ್ನಲ್ಲಿ ಧೋನಿ ಇನ್ನೂ ಆಡುತ್ತಿದ್ದರು. 2015ರ ವಿಶ್ವಕಪ್ನಲ್ಲಿ ಭಾರತ ಸೆಮಿಫೈನಲ್ವರೆಗೂ ತಲುಪಿತು. 2016ರ ಟಿ20 ವಿಶ್ವಕಪ್ನಲ್ಲೂ ಭಾರತ ಸೆಮಿಫೈನಲ್ವರೆಗೂ ತಲುಪಿತು. ಆದರೆ ಈಗ ವಯಸ್ಸು ಚರ್ಚೆಯ ವಿಷಯವಾಗಿತ್ತು. ಜನರು ಹೇಳಲು ಶುರು ಮಾಡಿದರು, ಧೋನಿ ನಿಧಾನವಾಗುತ್ತಿದ್ದಾರೆ. ಈಗ ಅವರು ಹಳೆಯ ರೀತಿಯಲ್ಲಿ ಪಂದ್ಯವನ್ನು ಮುಗಿಸಲಾಗುತ್ತಿಲ್ಲ. ಧೋನಿ ಎಲ್ಲವನ್ನೂ ಕೇಳಿದರು, ಆದರೂ ಅವರು ಉತ್ತರವನ್ನು ಕೇವಲ ಬ್ಯಾಟ್ನಿಂದಲೇ ನೀಡಿದರು. 2018ರಲ್ಲಿ CSK ಮತ್ತೆ IPLಗೆ ಮರಳಿದಾಗ ಧೋನಿ ಯಾವುದೇ ಮಾತಿಲ್ಲದೆ ಎಲ್ಲ ಟೀಕೆಗಳಿಗೆ ಉತ್ತರ ಕೊಟ್ಟರು. ಅವರು ಮತ್ತೆ ತಂಡವನ್ನು ಕಟ್ಟಿದರು, ಹಿರಿಯ ಆಟಗಾರರನ್ನು ಒಟ್ಟುಗೂಡಿಸಿದರು ಮತ್ತು ಎಲ್ಲರನ್ನು ಅಚ್ಚರಿಗೊಳಿಸುವಂತೆ 455 ರನ್ ಗಳಿಸಿದರು. ತಮ್ಮನ್ನು ಮತ್ತೆ ಮ್ಯಾಚ್ ಫಿನಿಷರ್ ಎಂದು ಸಾಬೀತುಪಡಿಸಿದರು. CSK ಮತ್ತೆ IPL ಚಾಂಪಿಯನ್ ಆಯಿತು. ಇದು ಕೇವಲ ಗೆಲುವಲ್ಲ, ಇದು ಕಳೆದುಕೊಂಡ ಗೌರವ ಮರಳಿ ಪಡೆದ ಕ್ಷಣವಾಗಿತ್ತು. 10 ಜುಲೈ 2019 ಮ್ಯಾಂಚೆಸ್ಟರ್ ವಿಶ್ವಕಪ್ ಸೆಮಿಫೈನಲ್. ಭಾರತ 5 ವಿಕೆಟ್ಗೆ 96 ರನ್ ಗಳಿಸಿತ್ತು. ಸೋಲು ಎದುರಲ್ಲೇ ನಿಂತಿತ್ತು, ಆದರೆ ಕ್ರೀಸ್ನಲ್ಲಿ ಧೋನಿ ಇದ್ದರು. ಜಡೇಜಾ ಜೊತೆ ನಿಧಾನವಾಗಿ ಜೊತೆಯಾಟ ಕಟ್ಟುತ್ತಾ ಭಾರತವನ್ನು ಮುಂದೆ ಕೊಂಡೊಯ್ಯುತ್ತಿದ್ದರು. ನಂತರ ಬಂದಿತು ಆ ಕ್ಷಣ. ಧೋನಿ ಒಂದು ಶಾಟ್ ಆಡಿದರು ಮತ್ತು ರನ್ ತೆಗೆದುಕೊಳ್ಳಲು ಓಡಿದರು. ಆದರೆ ಮಾರ್ಟಿನ್ ಗಪ್ಟಿಲ್ನ ನೇರ ಥ್ರೋ ವಿಕೆಟ್ಗೆ ಬಿತ್ತು. ಧೋನಿ ರನ್ಔಟ್. ಇಡೀ ಸ್ಟೇಡಿಯಂನ ಕ್ಯಾಮೆರಾಗಳು ಅವರನ್ನು ಫಾಲೋ ಮಾಡಿತು. ತಗ್ಗಿದ ತಲೆ, ಭಾರವಾದ ಹೆಜ್ಜೆಗಳು ಮತ್ತು ಎಲ್ಲೆಡೆ ಮೌನ. ಕೋಟ್ಯಾಂತರ ಜನರ ಒಂದೇ ಪ್ರಶ್ನೆ, ಇದು ಧೋನಿಯ ಕೊನೆಯ ಪಂದ್ಯವೇ? ಆದರೆ ಉತ್ತರ ಮತ್ತೆ ಬರಲಿಲ್ಲ. ಮುಂದಿನ 1 ವರ್ಷ ಧೋನಿ ಕ್ರಿಕೆಟ್ ಆಡಲೇ ಇಲ್ಲ. ಯಾವ ಸಂದರ್ಶನವಿಲ್ಲ, ಯಾವ ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಯಾವ ನಿವೃತ್ತಿಯ ಘೋಷಣೆಯೂ ಇಲ್ಲ. ಪ್ರತಿದಿನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳುತ್ತಿದ್ದರು, ಮಾಹಿ ಮತ್ತೆ ಬರುತ್ತಾರಾ? ಆದರೆ ಧೋನಿ ಈಗಾಗಲೇ ಪದಗಳಿಂದ ನಿವೃತ್ತರಾದಂತಿದ್ದರು. 15 ಆಗಸ್ಟ್ 2020 ಸ್ವಾತಂತ್ರ್ಯ ದಿನ ಸಂಜೆ 7:29 ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಯಿತು. ಹಿನ್ನೆಲೆಯಲ್ಲಿ ಕೇಳಿ ಬರುತ್ತಿದ್ದ ಹಾಡು ಮೇ ಪಲ್ ದೋ ಪಲ್ ಕಾ ಶಾಯರ್ ಹೋ. ಕ್ಯಾಪ್ಷನ್ನಲ್ಲಿ ಬರೆದಿತ್ತು, ಥ್ಯಾಂಕ್ಸ್ ಎ ಲಾಟ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಥ್ರೂ ಔಟ್ ಫ್ರಮ್ 1929 hours, ಕನ್ಸಿಡರ್ ಮೀ ಆಸ್ ರಿಟೈರ್ಡ್. ಅಷ್ಟೇ, ಯಾವ ಪ್ರೆಸ್ ಮೀಟ್ ಇಲ್ಲ, ಯಾವ ಭಾಷಣವಿಲ್ಲ, ಯಾವ ವಿದಾಯ ಪಂದ್ಯವೂ ಇಲ್ಲ. ಧೋನಿ ಹೊರಟು ಹೋದರು. ಅವರು ಯಾವ ರೀತಿ ಆಡಿದರೂ ಅದೇ ರೀತಿ ಮೌನವಾಗಿ. ಕೆಲವರು ವಿದಾಯ ಪಂದ್ಯಗಳಿಂದ ನೆನಪಾಗುತ್ತಾರೆ, ಆದರೆ ಧೋನಿ ಅಂತ ಆಟಗಾರ. ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಮೌನ ಕಾಲಿತನ ಬಿಟ್ಟು ಹೋದವರು. ಅವರು ಹೊರಟಾಗ ಗದ್ದಲ ಮಾಡಲಿಲ್ಲ, ಏಕೆಂದರೆ ಅವರ ಪ್ರತಿಯೊಂದು ಸಿಕ್ಸರ್ನಲ್ಲಿ, ಪ್ರತಿಯೊಂದು ಹೆಲಿಕಾಪ್ಟರ್ ಶಾಟ್ನಲ್ಲಿ ಅವರು ಈಗಾಗಲೇ ಅಲ್ವಿದಾ ಹೇಳಿಬಿಟ್ಟಿದ್ದರು. ಧೋನಿ ಇಂದು ಮೈದಾನದಿಂದ ದೂರವಾಗಿರಬಹುದು, ಆದರೆ ಅವರಿಲ್ಲದ ಕ್ರಿಕೆಟ್ ಮೈದಾನವೇ ಅಪೂರ್ಣವಾಗಿರುವಂತೆ ಕಾಣುತ್ತದೆ. 2020ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ನಂತರ ಧೋನಿ ರಾಂಚಿಯ ತಮ್ಮ ಫಾರ್ಮ್ ಹೌಸ್ನಲ್ಲಿ ಶಾಂತ ಜೀವನ ಆರಂಭಿಸಿದರು. ತಾವೇ ಕೃಷಿ ಮಾಡಲು ಆರಂಭಿಸಿದರು. ಜೈವಿಕ ಕೃಷಿಯಿಂದ ಬೆಳೆ ಬೆಳೆದರು. ಕುದುರೆಗಳು, ಹಸುಗಳು, ನಾಯಿಗಳ ಜೊತೆ ಸಮಯ ಕಳೆಯಲು ಆರಂಭಿಸಿದರು. ಮಾಧ್ಯಮ, ಲೈಮ್ಲೈಟ್ ಎಲ್ಲವನ್ನು ಬಿಟ್ಟು ಮತ್ತೆ ತಮ್ಮ ಬೇರುಗಳತ್ತ ಮರಳಿದರು. ಜನರು ಆಶ್ಚರ್ಯಪಟ್ಟರು, ಆದರೆ ಇದೇ ಧೋನಿಯ ನಿಜವಾದ ರೂಪ. ಸರಳ, ನೆಲದ ಜೊತೆ ಬೆಸೆದ ಮತ್ತು ಯಾವಾಗಲೂ ಆತ್ಮನಿರ್ಭರ. ಧೋನಿ ಕೇವಲ ಕ್ರಿಕೆಟಿಗನಾಗಿ ಉಳಿಯಲಿಲ್ಲ, ಅವರು ಒಂದು ಭಾವನೆ ಆಗಿಬಿಟ್ಟರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾದ ನಂತರ ಧೋನಿ IPL ಆಡುವುದನ್ನು ನಿಲ್ಲಿಸಲಿಲ್ಲ, ಏಕೆಂದರೆ ಅವರು ಒಮ್ಮೆ ಹೇಳಿದರು, ನನ್ನ ಕೊನೆಯ ಪಂದ್ಯವನ್ನು ಚೆನ್ನೈನಲ್ಲಿ ಅಭಿಮಾನಿಗಳ ಮುಂದೆ ಆಡಲು ಬಯಸುತ್ತೇನೆ ಎಂದು. ಧೋನಿ ಆ ಮಾತನ್ನು ಉಳಿಸಿಕೊಂಡರು. ಪ್ರತಿ ವರ್ಷ ಅವರು IPLನಲ್ಲಿ 7ನೇ ನಂಬರ್ ಜರ್ಸಿ ಧರಿಸಿ ಮೈದಾನಕ್ಕಿಳಿಯುತ್ತಾರೆ.
ಒಮ್ಮೆ ವಿಕೆಟ್ ಹಿಂದೆ ಶಾಂತವಾಗಿ, ಒಮ್ಮೆ ಕೊನೆಯ ಓವರ್ನಲ್ಲಿ ಪಂದ್ಯ ಮುಗಿಸುತ್ತಾ, ಮತ್ತೊಮ್ಮೆ ಸಂಪೂರ್ಣ ಸ್ಟೇಡಿಯಂನಲ್ಲಿ ಮಲಗುವ ಧೋನಿ ಕೂಗಾಟಗಳ ನಡುವೆ. ಮೊಣಕಾಲಿನ ಶಸ್ತ್ರಚಿಕಿತ್ಸೆಯ ನಂತರವೂ ಕೇವಲ ತಮ್ಮ ಅಭಿಮಾನಿಗಳಿಗಾಗಿ ಮೈದಾನಕ್ಕಿಳಿದವರು ಧೋನಿ. ಯಾರಿಗೋ ಹೆಲಿಕಾಪ್ಟರ್ ಶಾಟ್ ನೆನಪಿದೆ, ಯಾರಿಗೋ ವಿಶ್ವಕಪ್ ಟ್ರೋಫಿ, ಇನ್ಯಾರಿಗೋ ಇನ್ಸ್ಟಾಗ್ರಾಮ್ ಪೋಸ್ಟ್. ಆದರೆ ನಿಜವಾದ ಧೋನಿ ಅಂದರೆ ಇಂದಿಗೂ IPL ಆಡುತ್ತಿರುವ ವ್ಯಕ್ತಿ. ಕೇವಲ ಅಭಿಮಾನಿಗಳ ಮುಖದಲ್ಲಿ ನಗು ತರಲು. ಮೈದಾನದಲ್ಲಿರಲಿ ಮೈದಾನದ ಹೊರಗಿರಲಿ ಧೋನಿ ಎಂದಿಗೂ ನಿವೃತ್ತರಾಗುವುದಿಲ್ಲ. ಅವರು ಪ್ರತಿಯೊಂದು ಹೃದಯದಲ್ಲೂ ಆಟವಾಡುತ್ತಾರೆ, ಶಾಂತವಾಗಿ, ನಿಜವಾಗಿ, ಗೌರವದಿಂದ. ಇದು ಆ ಹುಡುಗನ ಕತೆ. ಒಂದು ಚಿಕ್ಕ ಪಟ್ಟಣದಿಂದ ಹೊರಟು ಸಂಪೂರ್ಣ ದೇಶದ ಕನಸುಗಳ ನಾಯಕನಾದವನ ಕತೆ. ಟ್ರೋಫಿಗಳನ್ನು ಮಾತ್ರ ಗೆದ್ದವನಲ್ಲ, ಜನರ ವಿಶ್ವಾಸವನ್ನು ಗೆದ್ದವನು. ಯಾವತ್ತೂ ಗದ್ದಲ ಮಾಡಲಿಲ್ಲ, ತನ್ನ ಬಗ್ಗೆ ಹೆಚ್ಚಾಗಿ ಹೇಳಲಿಲ್ಲ. ಆದರೆ ಪ್ರತಿಯೊಂದು ಪಂದ್ಯದಲ್ಲೂ ಏನೋ ಒಂದು ಮಾಡಿ ಜನರು ಒಂದೇ ಒಂದು ಹೆಸರು ಕೂಗುವಂತೆ ಮಾಡಿದರು, ಧೋನಿ. ಇಂದು ಅವರು ಟೀಮ್ ಇಂಡಿಯಾ ಜರ್ಸಿ ಧರಿಸದೇ ಇರಬಹುದು, ಆದರೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅದೇ ಜರ್ಸಿ, ಅದೇ ನಂಬರ್ 7 ಇನ್ನೂ ಜೀವಂತವಾಗಿದೆ. ಏಕೆಂದರೆ ಧೋನಿ ಕೇವಲ ಆಟಗಾರನಲ್ಲ, ಒಂದು ಭಾವನೆ. ಅದು ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಚಾನಲ್ ಕ್ರಿಕ್ ಸ್ಪಾಟ್ಲೈಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.